ಜೀವನದಲ್ಲಿ ಎಷ್ಟೋ ಜನ ನಮ್ಮನ್ನು ಬೀಳಿಸ್ತೀನಿ ಅನ್ನೋ ಚಟದಲ್ಲೇ ಇರುತ್ತಾರೆ. ಅಂತಹ ಜನಗಳ ಮುಂದೆ ನಿನ್ನಿಂದ ನನ್ನನ್ನು ಬೀಳಿಸೋಕೆ ಆಗಲ್ಲ, ಬದಲಾಗಿ ನಾನು ಬೆಳಿತೇನೆ ಅನ್ನೋ ಹಠ ನಮ್ಮೊಳಗಿರಬೇಕು. ಓದಿ ಏನು ಉದ್ಧಾರ ಆಗುತ್ತೆ ಅನ್ನುವವರ ಮಧ್ಯ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು. ಸಿನಿಮಾ ಮಾಡಿ ಜನರಿಗೆ ಏನು ಸಂದೇಶ ಕೊಡ್ತೀಯಾ ಅನ್ನುವವರ ಮಧ್ಯ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನರಾದರು. ಆಟ ಆಡಿದರೆ ಯಾರು ನೆಮ್ಮದಿ ಆಗ್ತಾರೆ ಅನ್ನುವವರ ಮಧ್ಯ ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟಿನ ದಂತಕಥೆಯಾದರು. ಕಷ್ಟಪಟ್ಟು ಯಾರು ಉದ್ಧಾರ ಆಗ್ತಾರೆ ಅನ್ನುವವರ ಮುಂದೆ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಯಾಗಿ ಭಾರತದ ರಾಷ್ಟ್ರಪತಿಯಾಗಿದ್ದರು. ಜನರು ಏನು ಬೇಕಾದರೂ ಹೇಳುತ್ತಾರೆ, ನಮ್ಮ ಬಗ್ಗೆ ಕೂಡ ಹೇಳುತ್ತಾರೆ. ಆದರೆ ಅದನ್ನೆಲ್ಲ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬೇಕು. ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಅಂತಹ ಮಾತುಗಳಿಗೆ ಕಿವಿ ಕೊಡಬಾರದು. ಜೀವನದಲ್ಲಿ ನಾವು ಏನು ಆಗಬೇಕು ಅನ್ನೋ ನಿರ್ಧಾರವನ್ನು ನಾವೇ ತೆಗೆದುಕೊಳ್ಳಬೇಕು. ಯಾಕೆಂದರೆ ಜನರು ಯಾವತ್ತೂ ನಾವು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು ಎಂದು ಬಯಸುವುದಿಲ್ಲ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.